ಹಾಸ್ಪಿಟಲ್ ಹೇಗಿದೆ ಮೇಡಮ್? ಈಗ ನಾವು ಎಲ್ಲ ಹೀಟ್ ಸ್ಟ್ರೋಕ್ ಆಗಿರೋ ಪೇಷಂಟ್ಸ್ಗೆ ಟ್ರೀಟ್ಮೆಂಟ್ ಕೊಡೋದಕ್ಕೆ ಈಗ ಈ ಸೆಕೆಂಡ್ ವಾರ್ಡ್ನ ನಾವು ಅರೇಂಜ್ ಮಾಡಿದ್ದೀವಿ. ಇಲ್ಲಿ 30 ಬೆಡ್ಸ್ ಇದೆ ಅದರಲ್ಲಿ. ಬಟ್ ಬೇಕಂದರೆ ನಾವು ಪ್ರಿಲಿಮಿನರಿ ಇಟ್ಕೊಂಡಿರೋದು 10 ಮೇಲ್ಗೆ 10 ಫೀಮೇಲ್ಗೆ ಅಂತ. ಬಟ್ ಎಕ್ಸ್ಟ್ರಾ 10 ಬೆಡ್ಸ್ ಇದೆ, ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ನಾವು ಸಿಸ್ಟರ್ ಎಲ್ಲ ಪೋಸ್ಟ್ ಮಾಡಿದ್ದೀವಿ. ಮತ್ತು ಏನಿದೆ ನಮಗೆ ಟ್ರೀಟ್ಮೆಂಟ್ಗೆ ಬೇಗ ಅಂತ ಡ್ರಗ್ಸ್ ಕೂಡ ಎಲ್ಲ ಅರೇಂಜ್ ಮಾಡಿ ಇಟ್ಟಿದ್ದೀವಿ. ಈಗ ಅವ್ರಿಗೆ ಫಸ್ಟ್ ಬಂದಂಥವ್ರಿಗೆ ಯಾವ ಟ್ರೀಟ್ಮೆಂಟ್ ಇರುತ್ತೆ ಮೇಡಮ್? ಅಲ್ಲ, ಫಸ್ಟ್ ಬಂದ ತಕ್ಷಣ ನಾವೀಗ IV ಫ್ಲೂಯಿಡ್ಸ್ ಎಲ್ಲ ಸ್ಟಾರ್ಟ್ ಮಾಡ್ಕೊಂಬಿಡ್ತಾರೆ ಇಮ್ಮಿಡಿಯೇಟಾಗಿ. ಡಿಹೈಡ್ರೇಷನ್ ಮೇನ್ ಇರುತ್ತೆ, ಅದನ್ನು ಫಸ್ಟು ಡಿಹೈಡ್ರೇಷನ್ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ. ಸೊ ಅದು ಬಿಟ್ಟು ನೆಕ್ಸ್ಟು ಅವರು ಏನು ಸಿಮ್ಟಮ್ಸ್ಗೆ ಅನುಗುಣವಾಗಿ ನಾವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀವಿ. ಅದರಿಂದ ತಪ್ಪಿಸ್ಕೋಬೇಕಾದ್ರೆ ಏನಾದರೂ ಫಸ್ಟ್ ಏನಂದರೆ ಫಸ್ಟು ನಾವು ಅಡ್ವೈಸ್ ಮಾಡೋದು ಡಿಹೈಡ್ರೇಷನ್ನ ಅವಾಯ್ಡ್ ಮಾಡಬೇಕು. ತುಂಬ ಇಂಪಾರ್ಟೆಂಟ್ ಅಂದರೆ ನಾವು ಈಗ 3 to 4 ಲೀಟರ್ಸ್ ಹೇಳ್ತಾರೆ ನೀರು ಕುಡಿಬೇಕು ನಾರ್ಮಲ್ ಆಗಿ. ಬಟ್ ಇವಾಗ ನಾವು ಹೇಳೋದು 6 to 7 ಲೀಟರ್ಸ್ ಮಿನಿಮಮ್ ಕುಡೀರಿ ಅಂತ ನಾನು ಅಡ್ವೈಸ್ ಮಾಡೋದು. ಪರ್ ಡೇ. ಆಮೇಲೆ ಎಳ್ನೀರು ಮತ್ತು ಜ್ಯೂಸ್ಗಳು ಕುಡಿಬೇಕು. ಬಟ್ ಆದಷ್ಟು ಶುಗರಿ ಜ್ಯೂಸಸ್ನ ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ. ಅದು ಏನಂತ ಬೆನಿಫಿಷಿಯಲ್ ಅಲ್ಲ. ಸೊ ಮಾಮೂಲಿ ಫ್ರೂಟ್ ಜ್ಯೂಸ್ ಆದರೆ ವಿತೌಟ್ ಶುಗರ್ ತೊಗೋಬೇಕು. ಆ ಥರ ಎಳ್ನೀರಾದ್ರೂ ಅದಕ್ಕೇನು ಎಕ್ಸ್ಟ್ರಾ ಏನೋ ಹಾಕ್ಕೋಬಾರ್ದು. ಆ ಥರ ಯೂಸ್ ಮಾಡಿ ಅಂತ ಹೇಳ್ತೀವಿ. ಅದೇ ಮೊದಲು ಸುಸ್ತಾಗುತ್ತೆ, ಆಮೇಲೆ ಸುಸ್ತಾಗ್ಬಿಟ್ಟು ಒಂಥರ ಬಳಲಿಕೆ ಅಂತ ಆ ಥರ ಆಗುತ್ತೆ, ಗಿಡ್ಡಿನೆಸ್ ಬರ್ಬೋದು, ಆಮೇಲೆ ಬಿದ್ದೋಗೋ ಥರನೂ ಆಗ್ಬೋದು, ನಾಜೆ ಆಗ್ಬೋದು. ನಾಜೆ ಅಂದರೆ ವಾಂತಿ ಬರೋ ಥರ ಫೀಲಿಂಗು. ಆಮೇಲೆ ಫುಲ್ ಈಗ BP ಲೋ ಆಗಿಬಿಟ್ಟು ಅನ್ಕಾನ್ಷಿಯಸ್ಸು ಆಗ್ಬೋದು ಹೈ ಇದಾದಾಗ, ಆ ಥರ ಇರುತ್ತೆ. ಸೊ ಯಾರೇ ಆದರೂ ನಾನು ಹೇಳೋದು ಜನರಲಿ ಇವತ್ತೇ ಅಂತಲ್ಲ, ಸುಸ್ತಾಗುತ್ತೆ ಅಂದ ತಕ್ಷಣ ನಾನು ಹೇಳೋದು ಫಸ್ಟ್ ಅಡ್ವೈಸ್ ಮಾಡೋದು 1/2 ಲೀಟರ್ ನೀರು ಕುಡಿದ್ಬಿಡಿ ಅಂತ ಇಮ್ಮಿಡಿಯೇಟಾಗಿ. ಯಾವತ್ತೇ ಆದ್ರೂ ಅದು ಇಂಪಾರ್ಟೆಂಟ್, ಎಲ್ಲರೂ ಫಾಲೋ ಮಾಡಬೇಕು. ಆ್ಯಕ್ಚುಲಿ ನಿಮಗೆ ಗೊತ್ತಾಗುತ್ತೆ ಎಷ್ಟೊಂದು ಸರಿ 70-80% ಟೈಮಲ್ಲಿ ಸುಸ್ತು ಅಂತಂದರೆ ಡಿಹೈಡ್ರೇಷನಿಂದನೇ ಆಗಿರುತ್ತೆ. ಸೊ ಅದನ್ನು ಫಸ್ಟು ನೀವು ಅವಾಯ್ಡ್ ಮಾಡ್ಕೋಬೇಕು. ಆಮೇಲೆ ಈಗ ನೀವು ನೀರು ಕುಡಿದ್ರೂ ಸುಸ್ತಿದೆ ಅಂತಂದರೆ, ಈಗ ಏನಾದ್ರು ತುಂಬ ಸುಸ್ತಾದ ECG ಮಾಡಿಸ್ಬೇಕು, ಈಗ ಹಾಸ್ಪಿಟ್ಲಿಗೆ ಬರಬೇಕು, IV ಫ್ಲೂಯಿಡ್ ಹಾಕ್ಸ್ಕೋಬೇಕು, ಎಲ್ಲ ಮೇಂಟೈನ್ ಮಾಡ್ಕೋಬೇಕಾಗತ್ತೆ. ಇಲ್ಲ, ಇಲ್ಲಿವರೆಗೆ ಇನ್ನೂ ನಮಗೆ ಯಾವುದೂ ರಿಪೋರ್ಟ್ ಆಗಿಲ್ಲ. ಸೊ ಬಂದ ತಕ್ಷಣ ಎಮರ್ಜೆನ್ಸಿ ವಾರ್ಡಲ್ಲೇ ಮಾಡಿಬಿಡ್ತೀವಿ. ಸೊ ಪರ್ಟಿಕ್ಯುಲರ್ಲಿ ಹೀಟ್ ಸ್ಟ್ರೋಕಿಂದ ಅಂತ ಯಾವುದೂ ಬಂದಿಲ್ಲ. ಫುಡ್ಡು ಈಗ ಸ್ವಲ್ಪ ನಾನು ಹೇಳೋದು ಸಾಲ್ಟು, ಸ್ಪೈಸು, ಶುಗರು 3 ಕಡಿಮೆ ಮಾಡ್ಕೊಳ್ಳಿ ಅಂತ. ಸೊ ಅದೇನಾಗುತ್ತೆ, ನೀರನ್ನ ಜಾಸ್ತಿ ಕೇಳುತ್ತೆ. ಸೊ ಅದು ಆ ಥರ ತೊಗೊಂಡ ಫುಡ್ಡು ನೀರು ಜಾಸ್ತಿ ಬೇಕಾಗೋದ್ರಿಂದ ಸೊ ನಿಮ್ಗೆ ಡಿಹೈಡ್ರೇಷನ್ ಇನ್ನೂ ಫಾಸ್ಟಾಗಿ ಆಗುತ್ತೆ. ಸೊ ಅದಕ್ಕೆ ಈ ಟೈಮಲ್ಲಿ ಸ್ವಲ್ಪ ಬ್ಲ್ಯಾಂಡ್ ಡಯಟು ಮತ್ತು ಫ್ರೂಟ್ಸು, ಮೇಯ್ನು ಈಗ ಬಾಯ್ಲ್ಡ್ ವೆಜಿಟೇಬಲ್ಸ್ ಅಂತಾರಲ್ಲ ಆ ಥರ ತೊಗೊಳ್ಳಿ ಅಂತ ಅಡ್ವೈಸ್ ಮಾಡಿ. ರೆಡಿ ಇದ್ದೀವಿ ನಾವು ಇದಕ್ಕೆ ಅಂತಲ್ಲ, ಎಲ್ಲದಕ್ಕೂ ರೆಡಿ ಇದ್ದೀವಿ. ಅಂದರೆ ಎಲ್ಲದಕ್ಕೂ ಫ್ರೀ ಟ್ರೀಟ್ಮೆಂಟೇ ನಾವು. ಅದೇ ಇಲ್ಲಿ ನಾವು ಬಂದ ತಕ್ಷಣ ಏನು ಟ್ರೀಟ್ಮೆಂಟ್ ಅವ್ರ ನೆಸಿಟಿ ಇದೆ, ವಾರ್ಡ್ ಆಗಿರಲಿ ಟ್ರೀಟ್ಮೆಂಟಲ್ಲಿ ಎಲ್ಲನೂ ಫ್ರೀನೇ ಮಾಡ್ತಾಯಿದ್ದೀವಿ. ಇಲ್ಲಿ ಈಗ ನಮ್ಮ 2 ಸಿಸ್ಟರ್ಸ್ ಇರ್ತಾರೆ ಮತ್ತು ಒಬ್ಬರು ಗ್ರೂಪ್ ಡಿ ಇರ್ತಾರೆ ವಾರ್ಡ್ಗೆ. 30. ಹೌದು, 10 ಅಂದರೆ 10 ಅಂತ ಇಟ್ಟಿದ್ದೀವಿ. ಬಟ್ ಆ್ಯಕ್ಚುಲಿ ಅಲ್ಲಿ ಒಳಗಡೆ 13, ಈ ಕಡೆ 17 ಆ ಥರ ಇದೆ. ಡಾಕ್ಟರ್ ಶೋಭಾ, ಮೆಡಿಕಲ್ ಸೂಪರ್ಡೆಂಟ್, KR ಹಾಸ್ಪಿಟಲ್.